ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾದ ಪೊಲೀಸ್ ಚೌಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಪೊಲೀಸ್ ಚೌಕ್ ಎಂದೇ ಹೆಸರುವಾಸಿಯಾಗಿರುವಂತಹ ಈ ಚೌಕು ಪೊಲೀಸ್ ಚೌಕ್ ಸುಮಾರು ದಿನಗಳ ಹಿಂದೆ ಇಲ್ಲಿ ಬಹಳಷ್ಟು ರೀತಿಗಳಿಂದ ಅಲಂಕಾರಗಳು ಮಾಡಿ ಬಹಳಷ್ಟು ರೀತಿಗಳಿಂದ ವೈಭವವಾಗಿ ಇಲ್ಲಿ ಈ ಚೌಕಿಗೆ ಒಂದಿಷ್ಟು ದೀಪಾಲಂಕಾರ ಮಾಡಿ ಉದ್ಘಾಟನೆ ಕೂಡ ನಡೆದೋಗಿತ್ತು. ಆದರೆ ಆ ಉದ್ಘಾಟನೆ ಆದ ನಂತರದಲ್ಲಿ ನಾವು ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ರೀ. ನಮ್ಮನ್ನು ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಬಿಸಿಲು ಬಂದಿದೇನ, ಮಳೆ ಬಂದಿದೇನ ಅಂತ ಯಾರು ಕೇಳೋರಿಲ್ಲ. ಉಂಡ್ರಿ ತಿಂದ್ರಿ ಅಂತ ಯಾರು ಕೇಳೋರಿಲ್ಲ. ನಾವ್ ಹಿಂಗೆ ಕುಂತೀವಿ ನೋಡ್ರಿ. ನಮ್ ಜಿಲ್ಲೆದು ಜಿಲ್ಲಾಧಿಕಾರಿ ಮತ್ತು SP ಅವರು ನಮ್ಮನ್ನ ಕರ್ಕೊಂಡ್ ತಂದು ಇಲ್ಲಿ ಕೂಡೆ ಹಾಕ್ಯಾರ. ಕೂಡೆ ಹಾಕಿದ್ರು ಕೂಡ ಪರವಾಗಿಲ್ರಿ, ನಮಗ್ ನೀರ್ ಕೊಂಡಿರಿ, ಆರಾಮಾಗಿದ್ದೀರಿ ಅಂತ ಕೇಳೋರು ಯಾರು ಇಲ್ಲ ನೋಡ್ರಿ. ಬಹಳ ದಿನಗಳಿಂದ ನಾವು ನೋಡ್ತಾ ಇದೀವಿ, ಎಲ್ಲರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡ್ಕೊಂಡು ತಮ್ಮ ಕೆಲಸಗಳು ಮಾಡ್ಕೊತಾ ಇದ್ದಾರೆ. ಆದರೆ ನಮ್ ಬಗ್ಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಅಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ದಾವೆ ಆ ಮೂರ್ತಿಗಳು. ಯಾಕೆ ವಿಷಯನಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದೀವಿ ಅಂದ್ರೆ, ನಾನು ಇವತ್ತು ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಂತ್ಕೊಂಡಾಗ ಒಂದು ಮೆಸೇಜ್ ಬಂತು. ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದಿಷ್ಟು ಪತ್ರಿಕಾಗೋಷ್ಠಿ ಕರೆದಾರ, ಹೋಗೋಣ ಬರ್ರಿ ಅಂತೇಳಿ ನಮ್ ಗೆಳೆಯರು ಹೇಳಿದ್ರು. ನಡ್ರಿ ಅಂತೇಳಿ ನಾನು ಬರ್ತಾ ಇದ್ದಾಗ ನಮ್ಗ ತಟ್ಟನೆ ಕೈ ಮಾಡಿ ನಿಲ್ಸೋರು ಯಾರಪ್ಪ ಅಂದ್ರೆ ಆ ಪೊಲೀಸ್ ಚೌಕ್ನಲ್ಲಿ ಕೂತಂತ ಈ ಮುತ್ತೆಗಳು. ಏನ್ ಕೇಳ್ದ, ಮುದಳೆಯವ್ರಿ ನೀವೆಲ್ಲ ಬಹಳ ಸುದ್ದಿ ಮಾಡತ್ತೀರಿ, ಆದ್ರೆ ನಮ್ ಕಡೆ ಯಾಕೆ ನೀವು ಬರ್ತಾ ಇಲ್ಲ? ಯಾಕೆ ನೀವು ನಿರ್ಲಕ್ಷ್ಯ ಮಾಡತ್ತೀರಿ? ನಮಗೂ ಕೂಡ ಒಂದಿಷ್ಟು ನ್ಯಾಯ ಕೊಡ್ಸ್ರಿ. ನಾವು ಸುಮಾರು ದಿನಗಳಿಂದ ಇಲ್ಲೇ ಕೂತ್ಕೊಂಡಿದೀವಿ, ನೀರಿಲ್ಲ, ನಡಿ ಇಲ್ಲ, ಅನ್ನ ಇಲ್ಲ, ಏನೇ ಇಲ್ಲ. ನಮ್ಮ ಮೇಲೆ ಮಣ್ಣೊಂದಿಷ್ಟು ಗಾಳಿ ಬಿದ್ದು ಮಳಿ ಬಂದ ನಂತರ ಒಂದ್ ಗಿಡದ ಪಂಟಿ ಮುಂದು ಮ್ಯಾಲ್ ಬಿದ್ದು ನನ್ ತಲೆ ಹೊಡೆದ್ರಿ. ದೌಖಾನಿಗೆ ಹೋಗಿ ಕೂಡ ನಮ್ ಕರ್ಕೊಂಡು ಹೋಗ್ರಿ ಯಾರು ಇಲ್ಲ ಎಂತ ಮಾತನ್ನ ಇಲ್ಲಿ ಆಡ್ತಾ ಇರುವಂತ ಮಾತುಗಳು ನೋಡಿದ್ರೆ ನಿಜಕ್ಕೂ ನಮ್ಗೆ ಒಂದಿರ ಆಶ್ಚರ್ಯವಾಗ್ತಾ ಇತ್ತು. ಸಾರ್ವಜನಿಕರು ಇಲ್ಲಿ ಯಾರೋ ಒಬ್ರು ಜನ ಕೂತ್ಕೊಂಡವ್ರೆ ಕಟ್ಟೆ ಮೇಲೆ ಅಂತ ಹೇಳ್ಕೊಂಡು ಎಷ್ಟೋ ಜನ ತಮ್ಮ ಮನಸ್ಸಲ್ಲಿ ನಕ್ಕೊಂಡು ಹೋಗ್ತಕ್ಕಂತ ಪ್ರಸಂಗ ಕೂಡ ಎದುರಾಗ್ತಾ ಇತ್ತು. ಆದರೆ ನಮ್ಮ ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಪೊಲೀಸ್ ಚೌಕು ಈ ಗತಿ ಕಾಣ್ತಾ ಇದೀವಿ. ಈ ಪೊಲೀಸ್ ಚೌಕ್ನಲ್ಲಿ ಕೂತಂತ ನಮ್ಮನ್ನ ಯಾರು ಕೂಡ ಕೇಳ್ತಾ ಇಲ್ಲ ರೀ. ಏನ್ ಮಾಡ್ಕೊಂಡ್ರಿ, ನಾಷ್ಟ ಆಯ್ತಾ, ಚಾ ಕುಡಿದ್ರಿ, ಏನ್ ಮಾಡ್ತಿದ್ರಿ, ಬಿಸಿಲು ಬಂತು, ಮಳೆ ಬಂತು, ಏನು ಕೇಳ್ತಾ ಇಲ್ಲ. ಹಂಗೆ ಕುಂತ್ಕೊಂಡಿದೀವಿ. ಯಾಕೆ ನಮ್ಮನ್ನ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಮ್ಮ ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ಮುಖಿಲ್ ಜೈನ್ ಅವರು ಅಂತೇಳಿ ಅವ್ರು ಮಾತಾಡ್ತಾ ಇದಾರೆ, ನಾನ್ ಮಾತಾಡ್ತಾ ಇಲ್ಲ. ಇದೇ ರಸ್ತೆಯಿಂದ ನಮ್ಮ SP ಸಾಬರು ಬರ್ತಾರ, DC ಸಾಬರು ಹೋಗ್ತಾರ, ಅನೇಕ ಜನ ಮಿನಿಸ್ಟರ್ಗಳು ಕೂಡ ಇಲ್ಲಿಂದೇ ಬರ್ತಾರ, ಇಲ್ಲಿಂದೇ ಬಂದು ಹಬ್ಸಿಕೋಟಿಗೆ ಹೋಗ್ತಾರ. ನಮ್ಮನ್ನ ಯಾರು ನೋಡಲ್ಲ. ನಮ್ಮನ್ನ ನೋಡಿ ನಕ್ಕಿ ಆನಂದ ಪಡ್ತಾರೆ ಹೊರತು ನಮ್ಮ ಸ್ಥಿತಿಗತಿಗಳು ಯಾರು ಕೇಳರಿ. ಇಲ್ಲಿ ಗಬ್ಬೆದ್ದು ವಾಸನೆ ಬರ್ತಾ ಇದಾರಿ, ಮೂಗ್ ಮುಚ್ಕೊಳಕ್ಕೂ ಆಗ್ತಾ ಇಲ್ಲ. ಗಿಡ ಗಂಟೆಗಳೆಲ್ಲ ಬೆಳೆದ್ ನಿಂತಾವ, ಅದ್ರ ಹುಲ್ಲು ಕಡ್ಡಿಗಳೆಲ್ಲ ನಮ್ಗಿಂತ ದೊಡ್ಡದಾಗಿ ಬೆಳಿತಾವ್ರಿ. ಹಾವು ಚೀಳುಗಳು ಕೂಡ ಇಲ್ಲಿ ಬರ್ತಾ ಇದಾವ. ನಮ್ಮನ್ನ ಯಾರು ಕೂಡ ರಕ್ಷಣೆ ಮಾಡಕ್ ರೆಡಿ ಇಲ್ಲ. ಸುಮಾರು ದಿನಗಳ ಹಿಂದೆ ಒಂದಿಷ್ಟು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಂತವ್ರು ಒಂದಿಷ್ಟು ನಮ್ಗೆಲ್ಲ ಚಂದ ಮಾಡಿ ತಯಾರು ಮಾಡಿ ಇಲ್ಲಿ ತಂದು ಕೂಡ್ಸರಿ ಕಟ್ಟಿ ಮೇಲೆ. ಈ ಕಟ್ಟಿ ಮೇಲೆ ಕುಂತ ಮೇಲೆ ನಮ್ಗೆ ಯಾರ ಕೇಳ್ಬೇಕಲ್ಲ ರೀ, ಯಾಕೆ ಕುಂತೀರಿ, ಏನಾಗಿದೆ ನಿಮ್ಗ, ಯಾಕೆ ಹಿಂಗ್ ಪರಿಶಂದಾಗಿದ್ದೀರಿ ಅಂತೇಳಿ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನೋಡ್ರಿ, ನೀವೆಲ್ಲ ನಿಮ್ಗೆ ತೋರಿಸ್ತಾ ಇದೀನಿ. ಇಲ್ಲಿ ಒಂದಿಷ್ಟು ನಮ್ಮ ಈ ಸುತ್ತಮುತ್ತಲು ಒಂದು ಜೀಪ್ ಇಟ್ಟಾರ, ಒಂದು ಸ್ಕೂಟಿ ಇಟ್ಟಾರ, ಯಾಗಾರ ಹೋಗ್ರಿ ಅಂತೇಳಿ. ಆ ಸ್ಕೂಟಿಗೆ ಒಂದು ಗಾಲಿ ಇಲ್ಲ ರೀ, ಈ ಜೀಬಿಗೊಂದು ಚಾಲನೆ ಆಗಲ್ಲ. ಅಂತ ಪರಿಸ್ಥಿತಿ ಬಂದ ಅಂತೇಳಿ ನನ್ನನ್ನು ಇವತ್ತು ಮಾತಾಡ್ತಿರುವಂತ ಈ ಗೊಂಬೆಗಳು. ಹಾಗಾದ್ರೆ ಏನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು, ನಿಮ್ಮ ಸಮಸ್ಯೆ ಯಾರಿಗೆ ಹೇಳಿದ್ರೆ ಸಮಸ್ಯೆ ಬಗ್ಗೆ ಇರ್ತದ ಅಂತೇಳಿ ನಾವು ಒಂದಿಷ್ಟು ವಿಚಾರ ಮಾಡಿದ್ರಿ. ಹಾಗಾಗಿ ಆ ವಿಚಾರ ಮಾಡ್ತಾ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿ ಕರೆದಾರಂತ. ಆ ಪತ್ರಿಕಾಗೋಷ್ಠಿಗಿಂತ ಮುಂಚೆ ಒಂದಿಷ್ಟು ನಮ್ ಸುದ್ದಿ ಮಾಡ್ರಿ ಅಪ್ಪ, ನೀವರ ಪುಣ್ಯ ಕಟ್ಕೋರಿ ಅಂತಕ್ಕಂಥ ಮಾತನ್ನ ಆ ಗೊಂಬೆಗಳು ನನ್ನನ್ನು ಹೇಳಿದಾಗ ನನ್ನ ಮನಸ್ಸು ಪರಿವರ್ತನೆಯಾಗಿ ಆ ಗೊಂಬೆಗಳ ವಿಡಿಯೋ ಮಾಡ್ಕೊಂಡೆ. ಆ ಗೊಂಬೆಗಳಲ್ಲಿ ತಲೆ ಮೇಲೊಂದು ಗಿಡದ ಟೊಂಗೆ ಬಿದ್ದಿದೆ, ಅವನ್ ತಲೆ ಒಡೆದೋಗಿದೆ. ಹೇಗ್ ಮಾಡ್ಲಪ್ಪ, ನಾನು ತಲೆಗೆ ರಕ್ತ ಸೋರ್ತಾ ಇದೆ, ನಮ್ಮ ದವಾಖಾನೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅಂತೇಳಿ ಆ ಮುತ್ತೆ ಹಾಕಿ ಗೋಳಾಡ್ತಾ ಇದ್ದಾನೆ.
ಅನೇಕ ಜನ ನಮ್ಮನ್ನೆಲ್ಲ ನೋಡಿ ನೋಡಿ ನಗ್ತಾ ಇದಾರೆ. ದಿನನಿತ್ಯ ಯಾರೋ ಒಂದು 2-3 ಹಜಾರ್ ಮಂದಿ ಬರ್ತಾರ, ಬಂದ್ರು ಕೂಡ ನಮ್ಮನ್ನೆಲ್ಲ ನೋಡಿ ನಕ್ಕಿ ನಮ್ಗೆ ಅವಮಾನ ಮಾಡ್ತಾ ಇದಾರೆ. ಮುದಳೆಯವರೇ, ನೀವರು ಒಂದಿಷ್ಟು ನಿಮ್ ಸುದ್ದಿ ಮಾಡ್ರಿ. ನಿಮ್ ಸುದ್ದಿ ಮಾಡಿದ್ರೆ ಯಾರಾದ್ರೂ ನೋಡ್ ಒಂದಿಷ್ಟು ಇಲ್ಲಿರ್ತಕ್ಕಂಥ ಜಾಗ ಗಿಗಾರ ಕ್ಲೀನ್ ಮಾಡ್ತಾರ. ಇಲ್ಲಿ ಬಹಳಷ್ಟು ಹಾವು ತೇಳುಗಳು ಬರ್ತಾ ಇದಾವ, ನಮಗೂ ಕೂಡ ಅಂಜಿಕೆ ಆತವ್ರಿ. ನಾವು ನಿಮ್ ತರನೇ ಮನುಷ್ಯರಾಗಿದೀವಿ, ಯಾಕೆ ನಮ್ಮನ್ನ ಇಲ್ಲಿ ತಂದು ಕೂಡ್ಸ್ಯಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ ನಮಗ್ ಕೂಡ್ಸಿದ್ ಪರವಾಗಿಲ್ಲ, ಕನಿಷ್ಠ ಪಕ್ಷಕ್ಕಾದ್ರೂ ನೀವು ಉಂಡ್ರಿ, ತಿಂದ್ರಿ, ನೀರಾದ್ರೂ ಕುಡ್ರಿ ಅಂತಕ್ಕಂಥದ್ದು ಯಾರು ಕೇಳ್ತಾ ಇಲ್ಲ ರೀ. ಒಂದಿಷ್ಟು ಇಲ್ಲಿ ನಮ್ಗೆ ಬೋರೆಲ್ ಹಾಕೊಟ್ರ, ನಮ್ ರಹೀಮ್ ಖಾನ್ ಸಾಬ್ ಹೋಗಿ ಪುಣ್ಯ ಕಟ್ಕೋಬೇಕು, ಒಂದು ಬೋರೆಲ್ ಸಮೇತ ಹಾಕೊಟ್ಟಿಲ್ಲ. ಗಾರ್ಡನ್ ಹಚ್ಕೊಳಕ ಗಿಡಗಳು ಇಲ್ಲ. ಗಿಡ ಬೆಳೆದಿಂತ ಒಂದು ದೊಡ್ಡದ ಆಲ್ದ ಮರಕ ನಾವು ಕುಂತಿದ್ವು, ಆ ಗಿಡದ ಫಂಟಿ ಬಿದ್ದಿ ತಲೆ ಹೊಡೆದ್ರಿ ನನಗ ಅನ್ನುವಂತ ಮಾತು ಇಲ್ಲಿ ನಮಗೆ ಮರುಕಳಿಸ್ತಾ ಇತ್ತು. ಹೀಗಾದ್ರೂ ಕೂಡ ಒಂದಿಷ್ಟು ವಿಚಾರವನ್ನ ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳ್ಬೇಕು ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಬೀದರ್ನಾಗ ಇಲ್ಲಂದ್ರೆ 100-200 ಮಂದಿ ಪೇಪರ್ದವ್ರು ಅದಾರ, ಟಿವಿ ಇದಾರ ಅಂತ ನಮ್ಗೆಲ್ಲ ಖೂನ್ ಆಗಲ್ತಾರಿ. ಆದ್ರೆ ಯಾರು ಕೂಡ ನಮ್ ಕಡೆ ನೋಡ್ತಾ ಇಲ್ಲ ನೋಡ್ರಿ. ಯಾಕೆ ನೋಡ್ತಾ ಇಲ್ಲ? ನಾವೇನ್ ತಪ್ಪು ಮಾಡಿದೀವಿ ಅಂತೇಳಿ ನಮ್ಗೆ ಒಂಥರ ಮುಜುಗರ ಆಗ್ತಾರಿ. ಮುದಳೆಯವರೇ, ಯಾಕೆ ಹಿಂಗ್ ನಮ್ಮನ್ನ ನೋಡ್ತಾ ಇದಾರೆ? ನೀವು ಯಾಕೋತರ ಬರ್ತೀರ ಅಂತೇಳಿ ನಿಮ್ ಹಾದಿ ಕೈಲತ್ತಿದೀವಿ, ನೀವು ಒಟ್ಟಿ ಕಡೆ ಬರ್ಲಕ್ಕೆ ತಯಾರಿಲ್ಲ. ಹಿಂಗಾದ್ರೆ ಹೆಂಗ್ರಿ? ನೀವೆಲ್ಲ ನಮ್ ಕಡೆ ನೋಡ್ಬೇಕು. ಈಗ ನಾವು ಕುಂತಿದೀವಿ, ನಮ್ಗೆ ಯಾರ ನೀರ್ ಕೊಟ್ಟಾರ, ನಿಡಿ ಕೊಟ್ಟಾರ, ಏನಾರ ಚಹಾ ಕೊಟ್ಟಾರ, ಕನಿಷ್ಠ ಪಕ್ಷ ಯಾರು ಬರ್ಲಿಲ್ಲ ಅಂದ್ರೂ ಕೂಡ ರೀ ಒಂದಿಟ್ಟು ಗೇಟ್ ಮಾತ್ರ ಓಪನ್ ಮಾಡಿಕ್ಕಾರಿ. ಕಳ್ಳರು ಬಂದ್ ನಮ್ಗೆ ಹೊಡೆದ್ರೆ ಹೆಂಗ್ ಮಾಡ್ಬೇಕು? ಈ ಗೇಟ್ ಬಿ ಓಪನ್ ಅದ, ಕೀಲಿ ಹಾಕೊಂಡು ಹೆಂಗಾರ ನಾವ್ ಇರ್ತಿದೀವಿ, ಅದು ಕೂಡ ಆಗ್ತಾ ಇಲ್ಲ ರೀ. ಯಾಕೆ ಈ ನೀಟೊಂದು ದಿವ್ಯ ನಿರ್ಲಕ್ಷ್ಯ ವಹಿಸ್ಲತ್ತಾರ ನಮ್ಮ ಮಹಾನಗರ ಪಾಲಿಕೆ ಮುಕುಲ್ ಜೈನ್ ಅವರು ಮತ್ತು ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕೆ ಇಲ್ಲಿಂದ ಹೋಗ್ತಾರ? ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ? ಮತ್ತ ಅವ್ರ ಚೌಕ್ನಾಗೆ ತಂದಿಲ್ಲ ನಮ್ಗೆ ಕೂಡ್ಸೋನ್ ಕುಂತಾರ ಅಂದ್ಮೇಲೆ ನಮ್ SP ಸಾವ್ರ ನಮ್ಗೆ ನೋಡ್ಬೇಕಲ್ಲ ರೀ. ಮುದಳೆಯವ್ರಿ, ಅವ್ರು ನಮ್ಮ ನೋಡ್ತಾ ಇಲ್ಲ ಅಂತ ಹೇಳಿ ಆ ಗೊಂಬೆಗಳು ಮಾತಾಡ್ತಾ ಇದ್ದಾವೆ. ನಾವಾಡ್ತಾ ಇಲ್ಲ, ಆ ಗೊಂಬೆಗಳು ನನ್ನನ್ನು ಮಾತಾಡ್ತಾ ಇದ್ದಾವೆ. ದಯಮಾಡಿ ನಾವ್ ಹೇಳ್ತಾ ಇರೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ, ಕನಿಷ್ಠ ಪಕ್ಷಕ್ಕಾದ್ರೂ ಈ ಸರ್ಕಲ್ ಚೌಕುಗಳು, ಆಮೇಲೆ ದೊಡ್ಡ ದೊಡ್ಡ ಮಹಾನ್ ಪುರುಷರ ಚೌಕಗಳಿಗೆ ಏನೆಲ್ಲ ನಾವು ಅಲಂಕಾರಗಳು ಮಾಡ್ತಾ ಇದೀವಿ, ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಬಸವಣ್ಣನ ವೃತ್ತ ಆಗಿರ್ಬೋದು, ಮತ್ತೆ ಹರಳೆಯ ವೃತ್ತ ಆಗಿರ್ಬೋದು, ಅಥವಾ ಬೇರೆ ಬೇರೆ ವೃತ್ತಗಳಿಗೆಲ್ಲ ಒಂದಿಷ್ಟು ನೀರು ಕುಡಿಸ್ತಾ ಇದಾರೆ. ದಿನ ನಾವಿಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಯಾರು ಕುಡಿಸ್ತಾ ಇಲ್ರಿ ಅಂತಕ್ಕಂಥ ಮಾತು ಆ ಗೊಂಬೆಗಳು ಕೇಳ್ತಾ ಇದ್ದಾವೆ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಂದೊಂದು ಮನವಿ ಇದೆ. ಪೊಲೀಸ್ ಇಲಾಖೆಯ ಒಂದು ಚೌಕ್ ಇದೆ ಸರ್, ಇದು ನೀವು ಕೂಡ ಬಹಳಷ್ಟು ರೀತಿಗಳಿಂದ ಬಹಳಷ್ಟು ಜನಗಳಿಂದ ಈ ಚೌಕದಿಂದ ಹಾದು ಹೋಗಿದ್ರಿ ಮತ್ತು ಹಾಗೂ ಬಂದಿದ್ರಿ. ನಿಮ್ ಗಮನಕ್ಕೆ ಬಂದಿದೀವೋ ಬಂದಿಲ್ಲ ಗೊತ್ತಿಲ್ಲ, ಆದ್ರ ಈಗ ಒಂದಿಷ್ಟು ಗಮನ ಹರಿಸ್ರಿ. ಯಾಕಂದ್ರ ಈ ಮುತ್ಯ ಪರವಾಗಿ ನಾನ್ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಮೇಲೆ ಒಂದು ಗಿಡ ಕಡ್ದು ಬಿದ್ದಿದೆ, ತಲೆ ಒಡೆದೋಗಿದೆ, ಹಾಸ್ಪಿಟಲ್ಗೆ ಹೋಗೋರು ಯಾರಿಲ್ಲ ಅಂತ ಅವ್ರು ನಮ್ಮನ್ನ ಹೇಳ್ತಾ ಇದಾರ. ದಯವಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಸಾಹೇಬ್ರು ಬಹಳಷ್ಟು ರೀತಿಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಕೇಳ್ತಾ ಇದ್ದೇವ್ರಿ. ಯಾಕೆ ನಮ್ ಕಡೆ ಅವರು ಕೂಡ ನೋಡ್ತಾ ಇಲ್ಲ? ಮೊದಲವ್ರೆ, ನೀವಾರು ಸ್ವಲ್ಪ ಅವ್ರಿಗೆ ಕಣ್ ತೆರೆಸಂತ ಕೆಲಸ ಮಾಡ್ರಿ ನಿಮ್ಮ ಸುದ್ದಿ ಮೂಲಕ ಅಂತೇಳಿ ಈ ಮುತ್ಯ ನಮ್ ಕೇಳಿದಾರ್ರಿ. ಅದಕ್ಕೆ ನಾ ಬಂದ್ ಮಾಡಿನ್ರಿ ಸುದ್ದಿ. ದಯವಿಟ್ಟು ನಮ್ಮ ಪ್ರದೀಪ್ ಗುಂಟಿ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದೀನಿ. ಇದು ಒಂದು ಪೊಲೀಸ್ ಚೌಕ್ ಆಗಿದೆ. ಸುಮಾರು ವರ್ಷಗಳಿಂದ ಇಲ್ಲಿ ಬಹಳಷ್ಟು ರೀತಿಗಳಿಂದ ಅಲಂಕಾರಗಳು ಮಾಡಿ, ವಿದ್ಯುತ್ ಅಲಂಕಾರ ಮಾಡಿ, ವಿಜೃಂಭಣೆಯಿಂದ ಉದ್ಘಾಟನೆ ಕೂಡ ನಡೆದೋಗಿತ್ತು ಹಿಂದಿನ ಕಾಲಘಟ್ಟದಲ್ಲಿ. ಈಗ ಇದು ನಿಮ್ಮ ಅಧೀನದಲ್ಲಿ ಬರುತ್ತೆ. ಕನಿಷ್ಠ ಪಕ್ಷಕ್ಕಾದರೂ ನೀವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅಥವಾ ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಅಥವಾ ಮುಕುಲ್ ಜೈನ್ ಆಗಿರ್ಬೋದು, ಅವರನ್ನ ಕರೆಸಿ ಒಂದಿಷ್ಟು ಸುತ್ತಮುತ್ತ ಇರತಕ್ಕಂತ ಗಲೀಜನ್ನ, ಹುಲ್ಲು ಕಡ್ಡಿಗಳನ್ನ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂದಿಷ್ಟು ತುಂಬಾ ಉಪಕಾರಿ ಆಗ್ತದೆ ಅಂತಕ್ಕಂಥ ಮಾತನ್ನ ಪ್ರದೀಪ್ ಗುಂಟೂರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಅದರಂತೆ ನಮ್ಮ ಮುಕುಲ್ ಜೈನ್ ಅವರು ಕರ್ನಾಟಕ ಕಾಲೇಜ್ ಮುಂಭಾಗ ಇರ್ತಕ್ಕಂಥ ಅದೆಷ್ಟೋ ಗಲೀಜನ್ನು ಎತ್ತು ಎಲ್ಲ ಬಿಸಾಕಿದ್ದಾರೆ. ಇಷ್ಟು ಸುಂದರ ಮಾಡ್ಲಿಕ್ಕೆ ಅವ್ರು ಹೊರಟಿದ್ದಾರೆ. ಅವ್ರಿಗೆ ನಾವೇ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಕ್ಕಂತ ಈ ಮೂರ್ತಿಗಳು ಮಾತಾಡ್ಕೊಳ್ತಾ ಇದ್ದಾವೆ. ಮುಕುಲ್ ಜೈನ್ ಸಾಹೇಬ್ರೆ, ನೀವು ಕೂಡ ನಿಮ್ಮ ಸಿಬ್ಬಂದಿಗಳನ್ನ ಒಂದಿಷ್ಟು ಕಳಿಸಿ ಅಲ್ಲಿಷ್ಟು ಸ್ವಚ್ಛತೆ ಮಾಡಿ, ಅವ್ರಿಗೆ ಕುಡಿಯಕ್ ಒಂದಿಷ್ಟು ನೀರು ಮಾಡ್ಕೊಡಿ, ಸುತ್ತಮುತ್ತಲು ಗಿಡ ಹಚ್ಚ್ರಿ, ಒಂದಿಷ್ಟು 2 ಟೇಬಲ್ಗಳನ್ನ ತಂದು ಕೊಡ್ರಿ. ಯಾರ ಬಂದು ನಮ್ಮಂಗ್ ಕೂತ್ಕೊಂಡು ಅವ್ರು ಮಾತಾಡ್ತಾ ಕುಂತಾಗ ನಮಗೂ ಒಂದಿಷ್ಟು ನೆನಪು ಬರ್ತಾರಿ, ನಮಗೂ ಒಂದಿಷ್ಟು ಮನ್ಸು ಬರ್ತದ. ಯಾಕೆ ಹಿಂಗ್ ಮಾಡ್ತಾರಿ ಅಂತಕ್ಕಂಥ ಮಾತು ಆ ಮೂರ್ತಿಗಳು ನಮ್ಮನ್ನು ಕೇಳ್ತಾ ಇದ್ದಾವೆ. ಮುಕುಲ್ ಜೈನ್ ಅವರೇ, ದಯವಿಟ್ಟು ನಿಮಗೂ ಕೂಡ ಒಂದು ಈ ಸುದ್ದಿ ವಾಹಿನಿಯ ಪರವಾಗಿ ಒಂದಿಷ್ಟು ಮನವಿ ಮಾಡ್ಕೊಳ್ತಾ ಇದೀವಿ. ಈ ತರದ ಎಲ್ಲಾದ್ರೂ ನಿಮ್ಗೆ ಕಣ್ಣಿಗೆ ಕಾಣಿಸಿದ್ರೆ, ಅಥವಾ ಸರ್ಕಲ್ಗಳು ಅಥವಾ ವೃತ್ತಗಳು ಬೇರೆ ಬೇರೆ ಯಾವುದೇ ರೀತಿಯಿಂದ ಹಾಳಾಗಿ ಬೀಳ್ತಾ ಇದಾವೆ ಅಂದ್ರೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಸ್ವಚ್ಛ ಇಡುವಂತ ಕೆಲಸ ಮಾಡೋಣ ರೀ. ಯಾಕಂದ್ರೆ ಈ ಸ್ವಚ್ಛ ಮಾಡಿದ್ರೆ ಒಂದಿಷ್ಟು ಸುಂದರ ನಗರಿ ಅನ್ಕೊಳ್ಳಕ್ಕೆ ನಮಗೂ ಕೂಡ ಒಂದಿಷ್ಟು ಅರ್ಹತೆ ಬರುತ್ತೆ. ದಯವಿಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರದೀಪ್ ಗುಂಟೆ ಅವರು ಮನ್ಸು ಮಾಡ್ಬೇಕಾಗಿದೆ. ಮುಕುಲ್ ಜೈನ್ ಅವರು ಒಂದಿಷ್ಟು ಕೆಲಸ ಮಾಡ್ಬೇಕಾಗಿದೆ.
ಇವರಿಬ್ಬರ ಒಂದು ಆತ್ಮೀಯತೆ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ಈ ಸುದ್ದಿ ಮೂಲಕ ಒಬ್ಬರನ್ನೊಬ್ಬರು ನೀವು ಮಾತಾಡಿಕೊಂಡು ಕನಿಷ್ಠ ಸೌಜನ್ಯಕ್ಕಾದ್ರೂ ನಾ ಸುದ್ದಿ ಮಾಡಿದಕ್ಕೊಂದಿಷ್ಟು ನೀವು ಆ ಚೌಕಿಗೆ ಒಂದಿಷ್ಟು ಸುಂದರೀಕರಣ ಮಾಡಿ, ಒಂದಿಷ್ಟು ಲೈಟ್ಗಳು ಹೋಗಿದಾವೆ, ರಾತ್ರಿ ಕತ್ಲಲ್ಲಿ ಕೊಡ್ತಾರಂತ ಆ ಮೂರ್ತಿಗಳು ನಮ್ಗೆ ಹೇಳ್ತಾವ್ರಿ, ಅಂಜಿಕೆ ಆಲತ್ತವ್ರಿ, ತಟ್ಟೆನೂ ಇಲ್ಲ, ಇದಕ್ಕ ಗೇಟ್ ಇಲ್ಲ, ಗೇಟ್ ಎಲ್ಲ ಮುರ್ಕೊಂಡಿಲ್ಲ, ಬಾಜಿಗೆ ಇಟ್ಟಾರ ನೋಡ್ರಿ ಅಂತ ಹೇಳ್ತಾ ಇದಾರ. ಸುಮಾರು ನಾಯಿ ನರಿಗಳು ಬಂದು ನಮ್ಮೆಲ್ಲ ಬಂದು ಜಗಳ ಆತವ್ರಿ, ನಮಗೂ ಅಂಜಿಕೆ ಆಗ್ಲತ್ತಾವ ಅಂತ ಹೇಳಿ ಈ ಮೂರ್ತಿಗಳು ಹೇಳ್ತಾ ಇದ್ದಾವ್ರಿ. SP ಸಾಹೇಬ್ರೆ, ಕನಿಷ್ಠ ಪಕ್ಷಕ್ಕಾದರೂ ಒಂದಿಷ್ಟು ನಿಮ್ಮ ಒಂದು ಪೊಲೀಸ್ ವರ್ತ ಅಂತ ಹೇಳಿದೆ, ಪೊಲೀಸ್ ವರ್ತದಲ್ಲಿ ನಾವು ಕೂತ್ಕೊಂಡಿದೀವಿ, ನಮ್ಗೂ ಕೂಡ ಒಂದಿಷ್ಟು ನಿಮ್ಮ ರಕ್ಷಣೆ ಸಿಗಲಿ ಅಂತಕ್ಕಂಥ ಮಾತನ್ನ ಆ ಗೊಂಬೆಗಳು ಕೇಳ್ತಾ ಇದೆ. ಆ ಗೊಂಬೆಗಳ ಪರವಾಗಿ ಕೂಡ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರಿಗೂ ಮತ್ತು ಮುಕುಲ್ ಜೈನ್ ಅವರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕನಿಷ್ಠ ಸೌಜನ್ಯಕ್ಕಾದರೂ ಈ ಸುದ್ದಿ ನೋಡಿದ ನಂತರದಲ್ಲಿ ಒಂದಿಷ್ಟು ಸ್ವಚ್ಛತೆ ಮಾಡಿ, ಅವರ ಅಕ್ಕಪಕ್ಕದಲ್ಲಿ ಒಂದೆರಡು ಟೇಬಲ್ಗಳನ್ನು ಹಾಕಿ, ಇನ್ನೂ ಸಾರ್ವಜನಿಕರು ಬಂದು ಕೂತ್ಕೊಳ್ಳಿಕ್ಕಾಗ್ಲಿ, ಮಕ್ಕಳು ಕೂಡ ಅಲ್ಲಿ ಬರ್ಲಿ, ಅದಕ್ಕೊಂದು ಸ್ಕೂಟಿಗೆ ವೀಲ್ ಹೋಗಿದೆ ಅಂತ ಆ ವೀಲ್ ಅಂತ ತರಿಸ್ಕೊಡ್ರಿ, ಆಗಾಗ ಅವರು ತಿರುಗಾಡ್ಕೊಂಡು ಬರ್ತಾರಂತ, ಹಂಗಾಗಿ ಆ ವೀಲ್ ಕೂಡ ಹೋಗಿದೆ, ಜೀಪ್ ಮತ್ತು ಕೆಟ್ಟು ಹೋಗಿದೆ ಅಂತ, ಸ್ವಲ್ಪ ಅನುಕೂಲ ಆದ್ರೆ ಅದಕ್ಕೊಂದು ಸುಣ್ಣ ಬಣ್ಣ ಮಾಡಿ ಚಂದ ಮಾಡಿಕೊಟ್ರೆ ಸುಮಾರು ಜನ ನೋಡಿ ನಕ್ಕರು ಸಾಕ್ರಿ, ನಾವು ಬಹಳ ಖುಷಿ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ಮೂರ್ತಿಗಳು ಹೇಳ್ತಾ ಇದ್ದಾವೆ. ಸಾಹೇಬ್ರೆ, ದಯವಿಟ್ಟು ಆ ಕೆಲಸ ಮಾಡಿಸ್ಕೊಡ್ತೀರಿ ಅನ್ನೋಂಥ ಮಾತು ನಮಗೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ದಯವಿಟ್ಟು ಈ ಸುದ್ದಿ ನಂತರದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಡ್ತೀರಿ ಅಂತಕ್ಕಂಥ ನಂಬಿಕೆ ನನಗೂ ಕೂಡ ಇದೆ. ಎಲ್ಲರೂ ಈ ಸುದ್ದಿ ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಮತ್ತೆ ಈ ತರದ ಎಲ್ಲಾದ್ರೂ ಸಮಸ್ಯೆಗಳು, ಇಂಥ ಚೌಕ್ಗಳಿದ್ರೆ ಅಥವಾ ಅನ್ಯಾಯ ಅತ್ಯಾಚಾರಗಳಾದ್ರೆ ಒಂದಿಷ್ಟು ನಮ್ಮ ಸುದ್ದಿವಾಹಿನಿಯಲ್ಲಿ ನಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿದೀವಿ, ಅದಕ್ಕೊಂದಿಷ್ಟು ಕಾಲ್ ಮಾಡ್ರಿ, ನಮ್ಮ ಕೈಲಾದಷ್ಟೊಂದು ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧರಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು.